ಹಾಯ್ ಎಲ್ರಿಗೂ ನಮಸ್ಕಾರ. ಇನ್ನು ಯಾರೆಲ್ಲ ಇಂಜಿನಿಯರಿಂಗ್ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಫ್ರೆಷರ್ಸ್ ಇನ್ನೂ ಜಾಯ್ನ್ ಆಗಿಲ್ಲ, ಯೋಚನೆ ಮಾಡ್ತಾಯಿದ್ದಾರೆ, ಇಂಜಿನಿಯರಿಂಗ್ ಬಗ್ಗೆ ತಿಳ್ಕೊಬೇಕು ಅನ್ನೋರಿಗೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇಂಜಿನಿಯರಿಂಗಲ್ಲಿ 2 ಸೆಮ್ಸ್ ಅಂದರೆ ಸ್ಟಾರ್ಟಿಂಗ್ ಫಸ್ಟ್ ಇಯರ್ ಇರುತ್ತಲ್ಲ, ಅಲ್ಲಿ ಪಿ ಸೈಕಲ್ ಮತ್ತು ಸಿ ಸೈಕಲ್ ಅಂತ ಡಿವೈಡ್ ಆಗುತ್ತೆ. ಫಸ್ಟ್ ಸೆಮ್ ಅಲ್ಲಿ ಪಿ ಸೈಕಲ್ ಅಥವಾ ಸಿ ಸೈಕಲ್, ಅಥವಾ ಸೆಕೆಂಡ್ ಸೆಮ್ಮಲ್ಲಿ ಪಿ ಸೈಕಲ್ ಆರ್ ಸಿ ಸೈಕಲ್ ಆ ಥರ. ಅಂದರೆ ಫಸ್ಟ್ ಸೆಮ್ಮಲ್ಲಿ ಪಿ ಸೈಕಲ್ ಇದ್ದರೆ ಸೆಕೆಂಡ್ ಸೆಮ್ಮಲ್ಲಿ ಸಿ ಸೈಕಲ್ ಇರುತ್ತೆ, ಇಲ್ಲ ಫಸ್ಟ್ ಸೆಮ್ಮಲ್ಲಿ ಸಿ ಸೈಕಲ್ ಇದ್ದು ಸೆಕೆಂಡ್ ಸೆಮ್ ಅವರಿಗೆ ಪಿ ಸೈಕಲ್, ಆ ಥರ 1 ಇಯರ್ ಫಸ್ಟ್ ಇಯರ್ ಇರುತ್ತೆ. ಅದರಲ್ಲಿ ಪಿ ಸೈಕಲ್ ಅಂದರೆ ಏನು, ಸಿ ಸೈಕಲ್ ಅಂದರೆ ಏನು ಅಂದರೆ, ಸಿ ಸೈಕಲ್ ಅಂದರೆ ಏನೂ ಇಲ್ಲ, ಜಸ್ಟ್ ಕೆಮಿಸ್ಟ್ರಿ ಸೈಕಲ್. ಪಿ ಸೈಕಲ್ ಅಂದರೆ ಫಿಸಿಕ್ಸ್ ಸೈಕಲ್. ಅದರಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ ಇರುತ್ತೆ ಅಂತ ಹೇಳ್ಕೊಡೋಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅದು ಫಾರ್ ಆಟೋನಮಸ್ ಕಾಲೇಜ್ ಮತ್ತು ತ್ರಿಬಲ್ ಇ ಸ್ಟ್ರೀಮ್ ಸಬ್ಜೆಕ್ಟ್ಸ್ ಹೇಗಿರುತ್ತೆ ಪಿ ಸೈಕಲ್ ಮತ್ತು ಸಿ ಸೈಕಲಲ್ಲಿ ಅನ್ನೋದನ್ನು ತೋರಿಸ್ಕೊಡ್ತೀನಿ, ಹೇಳ್ತೀನಿ. ಸಿ ಎಸ್ ಸ್ಟ್ರೀಮ್ ಮತ್ತು ಮೆಕ್ಯಾನಿಕಲ್ ಸ್ಟ್ರೀಮ್ ಅವರಿಗೆ ಯಾವೆಲ್ಲ ಸಬ್ಜೆಕ್ಟ್ಸ್ ಇರುತ್ತೆ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ನಾನು ಮಾಡಿಬಿಟ್ಟು ಖಂಡಿತ ತಿಳಿಸ್ಕೊಡ್ತೇನೆ. ಸಿ ಸೈಕಲಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ ಇರುತ್ತೆ ಅಂದರೆ, ಮೇನ್ ಮ್ಯಾಥಮೆಟಿಕ್ಸ್ ಇರುತ್ತೆ, ಮ್ಯಾಥಮೆಟಿಕ್ಸ್ 1 ಇರುತ್ತೆ. ಮತ್ತು ಕೆಮಿಸ್ಟ್ರಿ ಸೈಕಲ್, ಸಿ ಸೈಕಲ್ ಅಂದರೆ ಕೆಮಿಸ್ಟ್ರಿ ಇರಲೇಬೇಕು. ಇಲ್ಲಿ ಈ ಕಡೆ ಬರೆದಿರೋದು ಕೋಡು, ಬೇರೆ ಬೇರೆ ಕಾಲೇಜಸ್ಸಿಗೆ ಕೋಡ್ ಎಲ್ಲ ವೇರಿ ಆಗುತ್ತೆ, VTU ಬಟ್ ಸೇಮ್ ಇರುತ್ತೆ, ಇದೇ ಥರ ಸಬ್ಜೆಕ್ಟ್ಸ್ ಇರುತ್ತೆ. ಮ್ಯಾಥ್ಸ್ ಇದ್ದೇ ಇರುತ್ತೆ, ಕೆಮಿಸ್ಟ್ರಿ ಇರುತ್ತೆ, CAD ಕಂಪ್ಯೂಟರ್ ಏಡೆಡ್ ಇಂಜಿನಿಯರಿಂಗ್ ಡ್ರಾಯಿಂಗ್ ಇರುತ್ತೆ, ಮತ್ತು ಇಂಟ್ರೊಡಕ್ಷನ್ ಟು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ಇದು ಕೋಡ್ ವೇರಿ ಆಗುತ್ತೆ, ಬಟ್ ಏನಂತಾರೆ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಸಬ್ಜೆಕ್ಟ್ಸ್ ಇದ್ದೇ ಇರುತ್ತೆ. ಅದರಲ್ಲೂ ಇದು ತ್ರಿಬಲ್ ಇ ಸ್ಟ್ರೀಮ್ ಆಗಿರೋದ್ರಿಂದ ಇದರಲ್ಲೂ ಕೋಡ್ ಡಿಫ್ರೆಂಟ್ ಇರುತ್ತೆ. ತ್ರಿಬಲ್ ಇ ಅವರಿಗೆ ಕೋಡ್ ಡಿಫ್ರೆಂಟ್ ಇರುತ್ತೆ, ET ಅವರಿಗೂ ಡಿಫ್ರೆಂಟ್ ಇರುತ್ತೆ, EI EC ಈ ಥರ ಅದರಲ್ಲೂ ಡಿವಿಷನ್ ಇರುತ್ತೆ. ಬಟ್ ಎಲೆಕ್ಟ್ರಾನಿಕ್ ರಿಲೇಟೆಡ್ ಸಬ್ಜೆಕ್ಟ್ಸ್ ಇದ್ದೇ ಇರುತ್ತೆ. ಮತ್ತು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ನಿಮ್ಮ ಕಾಲೇಜಲ್ಲಿ ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಟ್ಟಿರ್ತಾರೋ ಆ ಲ್ಯಾಂಗ್ವೇಜಸ್ನ ತೊಗೊಳ್ಳೇಬೇಕಾಗುತ್ತೆ. ಪೈಥಾನ್, ಜಾವಾ ಈ ಥರ ಲ್ಯಾಂಗ್ವೇಜಸ್ ಇದ್ದೇ ಇರುತ್ತೆ. ಆಮೇಲೆ ಕಮ್ಯುನಿಕೇಟಿವ್ ಇಂಗ್ಲೀಷ್ ಬಂದುಬಿಟ್ಟು 1 ಕ್ರೆಡಿಟ್ ಸಬ್ಜೆಕ್ಟ್ ಅಂತ. ಇದನ್ನು ನೀವು ಇಂಜಿನಿಯರಿಂಗೆಲ್ಲ ಜಾಯ್ನ್ ಆಗ್ತೀರಾ, ಆವಾಗ ನಿಮಗೆ ಹೋಗ್ತಾ ಅರ್ಥ ಆಗುತ್ತೆ. ಈಗ ಸದ್ಯಕ್ಕೆ 1 ಕ್ರೆಡಿಟ್ ಅಂದರೆ ಈಸಿ ಇರುತ್ತೆ ಸಬ್ಜೆಕ್ಟ್. 1 ಕ್ರೆಡಿಟ್ ಸಬ್ಜೆಕ್ಟ್ಸ್ ಎಲ್ಲ ತುಂಬಾ ಈಸಿ ಇರುತ್ತೆ. ನಮ್ಮ ಅಟೋನಮಸ್ ಕಾಲೇಜಸಲ್ಲಿ 1 ಕ್ರೆಡಿಟ್ಗೆ ಯೂಶ್ವಲಿ MCQs ಅಂದರೆ ಈಸಿ ಇದ್ದೇ ಇರುತ್ತೆ, ಆರಾಮಾಗಿ ಓದ್ಕೊಡೋಗಿ ನಾವು ಬರಿಬೋದು. ಬಟ್ ನೆಗ್ಲೆಕ್ಟ್ ಮಾಡೋವಾಗಿಲ್ಲ, ಕೆಲವರು 1 ಕ್ರೆಡಿಟ್ ಸಬ್ಜೆಕ್ಟ್ಸಲ್ಲೂ ಫೇಲ್ ಆಗೋರು ಇರ್ತಾರೆ. ಸೊ ಕಾನ್ಸಂಟ್ರೇಟ್ ಮಾಡಿ ನೀವು ಅದನ್ನು ಓದಿ ಪಾಸ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇದು ಸಹ 1 ಕ್ರೆಡಿಟ್ ಸಬ್ಜೆಕ್ಟ್, ತುಂಬಾ ಈಸಿ ಇರುತ್ತೆ. ಮತ್ತು ಸೈಂಟಿಫಿಕ್ ಫೌಂಡೇಶನ್ ಆಫ್ ಹೆಲ್ತ್ ರಿಲೇಟೆಡ್ ಕೋರ್ಸು ಒಂದು ಯಾವುದಾದ್ರೂ ಇದ್ದೇ ಇರುತ್ತೆ ನಿಮ್ಮ ಕಾಲೇಜಲ್ಲಿ, ಅದು 1 ಕ್ರೆಡಿಟ್ ಸಿಸ್ಟಮ್ ಆಗುತ್ತೆ. ಇನ್ನು ಪಿ ಸೈಕಲಲ್ಲಿ ಏನಿಲ್ಲ, 1 ಕ್ರೆಡಿಟ್ ಸಬ್ಜೆಕ್ಟ್ಸ್ ಅಂದರೆ ಕನ್ನಡ ಇರುತ್ತೆ, ಇಂಗ್ಲೀಷ್ ಇರುತ್ತೆ, ಮತ್ತು IDT ಇನೋವೇಷನ್ ಆ್ಯಂಡ್ ಡಿಸೈನ್ ಥಿಂಕಿಂಗ್ ಈ ಥರ ಒಂದು ಕೋರ್ಸ್ ಇರುತ್ತೆ. ಆಮೇಲೆ ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಇದ್ದೇ ಇರುತ್ತೆ, ಯಾಕೆಂದರೆ ಇದು ತ್ರಿಬಲ್ ಇ ಸ್ಟ್ರೀಮ್ ಇರೋದ್ರಿಂದ ಎಲೆಕ್ಟ್ರಾನಿಕ್ಸ್ ತುಂಬಾ ಇಂಪಾರ್ಟೆಂಟ್ ಇರೋದ್ರಿಂದ ಇದು ಫುಲ್ ನಿಮ್ಮನ್ನ 4 ಇಯರ್ಸ್ ಇದೇ ಕ್ಯಾರಿ ಮಾಡೋದು. ಸೊ ಇದೇ ಇರುತ್ತೆ. ಮ್ಯಾಥಮೆಟಿಕ್ಸ್ 2 ಅಂತ ಇದು ಇರುತ್ತೆ, ಕೋಡ್ ವೇರೀಸ್ ಆಗುತ್ತೆ. ಅದನ್ನು ನಿಮ್ಮ ಕಾಲೇಜಸ್ಸಲ್ಲೇ ಅವರು ಯಾವ ಕೋಡ್ ಇಟ್ಟಿರ್ತಾರೋ ನೀವು ಅದನ್ನೇ ಬರಿಬೇಕಾಗುತ್ತೆ ಎಕ್ಸಾಮ್ ಟೈಮಲ್ಲೆಲ್ಲ. ಪಿ ಸೈಕಲ್ ಅಂದರೆ ಅಫ್ಕೋರ್ಸ್ ಫಿಸಿಕ್ಸ್ ಇದ್ದೇ ಇರುತ್ತೆ. ಇನ್ನು ETC ಕೋರ್ಸಸ್ ಅಂದರೆ ನಿಮ್ಮ ಕಾಲೇಜಲ್ಲಿ ಯಾವ್ಯಾವ ಎಮರ್ಜಿಂಗ್ ಟೆಕ್ನಾಲಜಿ ಕೋರ್ಸಸ್ ಇಟ್ಟಿರ್ತಾರೋ ಅದರಲ್ಲಿ ನೀವು ಒಂದು ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಇದು ಎಲ್ಲ ಬ್ರ್ಯಾಂಚಸ್ಗೂ ಇದ್ದೇ ಇರುತ್ತೆ ಕಾಮನ್ ಆಗಿ. ಯಾವ ಬ್ರ್ಯಾಂಚಸ್ಸು ಅವ್ರಿಗೆ ಇಂಟ್ರೆಸ್ಟ್ ಇರೋ ETC ಕೋರ್ಸಸ್ಸನ್ನು ಅವ್ರು ತೊಗೋಬೋದಾಗಿರುತ್ತೆ. ಲೈಕ್ ಗ್ರೀನ್ ಬಿಲ್ಡಿಂಗ್ ಅಂತ ಇರುತ್ತೆ, ರಿನ್ಯೂವೇಬಲ್ ಬಗ್ಗೆ ಇರುತ್ತೆ, ಮತ್ತು ಎಂಬಿಡೆಡ್ ಸಿಸ್ಟಮ್ ಬಗ್ಗೆ ಇರುತ್ತೆ, ಹೀಗೆ ತುಂಬಾ ಇರುತ್ತೆ. IoT ಅಂತ ಈ ಥರ ತುಂಬಾ ETC ಕೋರ್ಸಸ್ ನಿಮ್ಮ ಕಾಲೇಜಲ್ಲಿ ಇರುತ್ತೆ. ಅದರಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು, ಈಗ ಯಾರ್ಯಾರು ಡಿಫ್ರೆಂಟ್ ಬ್ರಾಂಚಸ್ ಇರ್ತಾರೆ, ನಿಮ್ಮ ಫ್ರೆಂಡ್ಸ್ ಎಲ್ಲ ಕೆಮಿಕಲಲ್ಲಿ ಇರ್ತಾರೆ, ಮೆಕ್ಯಾನಿಕಲಲ್ಲಿ ಇರ್ತಾರೆ, ಅವ್ರ ಜೊತೆ ಎಲ್ಲ ಡಿಸ್ಕಸ್ ಮಾಡಿ ಒಂದೇ ETC ಕೋರ್ಸ್ ತೊಗೊಂಡ್ರೆ ಆ ಪೀರಿಯಡಲ್ಲಿ ನೀವು ಬೇರೆ ಡಿಪಾರ್ಟ್ಮೆಂಟ್ಸ್ ಅವ್ರ ಜೊತೆ ಇರಬಹುದು. ಅಂದರೆ ಕ್ಲಾಸಸ್ ಸೇಮ್ ಹಾಕ್ಕೊಂಡ್ರೆ ಅದು ಹಂಗಾಗುತ್ತೆ. ನಮ್ಮ ಕಾಲೇಜಸಲ್ಲಿ ಹಂಗೆ ಆಗೋದು. ಸೊ ETC ಕೋರ್ಸಸ್ ಅದೊಂದು ಅಡ್ವಾಂಟೇಜ್ ಇದೆ ನಮ್ಮ ಆಟೋನಮಸ್ ಕಾಲೇಜಲ್ಲಿ. ಮತ್ತು ಇಲ್ಲೂ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಸು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲೂ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇರುತ್ತೆ. ಇಲ್ಲೂ C++ ನಿಮ್ಮ ಕಾಲೇಜಲ್ಲಿ ಯಾವುದಿರುತ್ತೋ
ನಿಮ್ಮ ಕಾಲೇಜಲ್ಲಿ ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇರುತ್ತೋ ನೀವು ಅದನ್ನು ತೊಗೊಂಡು ನೀವು ಸ್ಟಡಿ ಮಾಡಬೇಕಾಗುತ್ತೆ. ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ. ಈ ವಿಡಿಯೋಸ್ನ ಯಾರು ಇಂಜಿನಿಯರಿಂಗ್ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ತುಂಬಾ ಇನ್ಫಾರ್ಮೇಟಿವ್ ಅನಿಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.